ಈ ಫೈನಲ್ ಸ್ಯಾಟರ್ಡೇ ಕೊನೆಯ ಕಿಚ್ಚನ ಪಂಚಾಯಿತಿ ಅಶ್ವಿನಿ ಮತ್ತು ಧ್ರುವಂತಿಗೆ ಮುಡುಪಾಗಿಟ್ಟಿದ್ದಾರೆ ನಮ್ಮ ಕಿಚ್ಚ ಸರು. ಏನು ನಡೆಸ್ಕೊಟ್ರಪ್ಪ, ಅವರಿಬ್ಬರನ್ನೇ ಕುಂದಿರಿಸಿ ಮಾಡಬೇಕಾಗಿತ್ತು ಈ ಶೋನ, ಲಾಸ್ಟ್ ಪಂಚಾಯತಿನ. ಬೇರೆಯವ್ರನ್ನೆಲ್ಲ ಬೇಯೋದು. ನಮ್ಮ ಗಿಲ್ಲಿಗೆ ಹೇಳ್ದಾಗಿತ್ತು. ಸುದೀಪ್ ಚಿಕ್ಕಪ್ಪ ಒಂದು ಕತೆ ಹೇಳಿದರು. ಕಾಡಿನಲ್ಲಿ ಕತ್ತೆ ಇತ್ತಂತೆ, ಹುಲಿ ಇತ್ತಂತೆ, ಒಬ್ಬ ಸಿಂಹ ಇದ್ದಂತೆ. ಆ ಕತ್ತೆ ನಮ್ಮ ಗಿಲ್ಲಿನೇ ಅನಿಸೋ ಥರ ಹೇಳಿಬಿಟ್ರು. ಹೊರಗಡೆ ಪ್ರಪಂಚಕ್ಕೆ ಸಿಂಹ ಯಾರು, ಬಿಗ್ ಬಾಸ್ ಮನೆಯಲ್ಲಿ ಅಂತ ಎಲ್ಲರಿಗೂ ಗೊತ್ತು. ನಮ್ಮ ಕಾಮಿಡಿ ಕಿಂಗ್ ಗಿಲ್ಲಿನೇ ಸಿಂಹ ಅಂಥೇಳಿ ಇಡೀ ಕರ್ನಾಟಕ ಅಲ್ಲ, ಬೇರೆ ಸ್ಟೇಟ್ಗೂ ಗೊತ್ತಿದೆ ಸರ್. ನೀವು ಈ ಥರ ಅಶ್ವಿನಿ ಗೆಲ್ಸೋಕೆ ಪೋಟ್ರೆ ಮಾಡೋದು ಬೇಡ. ಅವ್ರ ಸಲುವಾಗಿ ಈ ವೀಕ್ ಮಾಡಿಬಿಟ್ಟಿದ್ದೀರಾ. ಹ್ಯಾಟ್ಸ್ ಆಫ್ ಸುದೀಪ್ ಸರ್. ಗೆಲ್ಸಿ ನೋಡೋಣ ಹೇಗೆ ಗೆಲ್ಲಿಸ್ತೀರಾ ಅಶ್ವಿನಿನ. ಹಾಯ್, ಕಿಚ್ಚನ ಚಪ್ಪಾಳೆ ಮತ್ತು ಅಶ್ವಿನಿಗೆ ಮತ್ತು ಧ್ರುವಂತಿಗೆ ಅಂತೆ ಚೀತು. ಇವ್ರ ಜನ್ಮಕ್ಕೆ ನಾಚಿಕೆ ಆಗಬೇಕು ಕಲರ್ಸ್ದವ್ರಿಗೆ. ನಮ್ಮ ಬಾಸ್ ಮರ್ಯಾದೆ ತೆಗಿತೀರಲ್ಲ. ಕಿಚ್ಚನ ಚಪ್ಪಾಳೆ ವ್ಯಾಲ್ಯೂ ಗೊತ್ತಾ ನಿಮಗೆ? ಕಲರ್ಸ್ ನಿಮಗೆ ಗೊತ್ತಾ ಕಿಚ್ಚನ ಚಪ್ಪಾಳೆ ವ್ಯಾಲ್ಯೂ? ಯಾಕೆ ಸುಮ್ಮನೆ ಈ ರೀತಿ ಗುಳ್ಳು ಥರ ಆಡ್ತಾ ಇದ್ದಾರೆ ನಿಮ್ಮನ್ನು? ಮತ್ತು ಸುಮ್ಮನೆ ಏನು ಬರುತ್ತೆ ಬಾಯಿಗೆ ಹೇಳ್ತೀನಿ. ಇವ್ರ ಜನ್ಮಕ್ಕೆ ನಾಚಿಕೆ ಆಗಬೇಕು, ನಾಚಿಕೆ. ಏನು ಕಿಸಿದಾನ ಧ್ರುವಂತ ಏನು ಕಿಸಿದಾನ ಅಂತೇಳಿ ಅವ್ನಿಗೆ ಈ ಸೀಸನ್ ಚಪ್ಪಾಳೆ. ಏನು ಶಂಟಾನು ಕಿಸ್ದಿಲ್ಲ ಅಲ್ಲೇ. ಏನು ಶಂಟಾನು ಕಿಸ್ದಿಲ್ಲ ಧ್ರುವಂತ. ನಿಮ್ಮ ಚಾನಲ್ಗೆ TRP ಬಂದಿದ್ದು ನಮ್ಮ ಗಿಲ್ಲಿದಿಂದ. ಲೇ ಕಲರ್ಸು, ಲೇ ಗುಲ್ಡು ಕಲರ್ಸು, ನಿಮ್ಮ ಚಾನಲ್ಗೆ TRP ಬಂದಿರೋದು ನಮ್ಮ ಗಿಲ್ಲಿಯಿಂದ. ಸೀಸನ್ ಚಪ್ಪಾಳೆ ನಮ್ಮ ಗಿಲ್ಲಿಗೆ ಸಿಗಬೇಕಿತ್ತು. ಅವನಿಂದ TRP ತೊಗೊಂಡು ಹೇಳ್ತೀನಿ, ಅವನಿಂದ TRP ತೊಗೊಂಡು ಅವನಿಂದ ಅನ್ನ ತಿಂದು ಎಲ್ಲ ನಮ್ಮ ಗಿಲ್ಲಿ ಈ ಸೀಸನ್ 12 ಬೆಳಗ್ಗೆ ನಮ್ಮ ಗಿಲ್ಲಿ ತಿಂದು ಬೆಳೆದಂಗೆ ನೀವು. ಓಪನ್ ಆಗಿ ಹೇಳ್ತೀನಿ, ಲೇ ನೀವು ಎಂಥವನಿಗೆ ಎಂಥ ಚಪ್ಪಾಳೆ. ಇನ್ನೊಂದೇನು, ಅಶ್ವಿನಿಗೆ ಈ ವಾರದ ಇದು ಏನದು ಟಾಸ್ಕ್ ಆಡಿರೋದು ನೋಡಿ ಚಪ್ಪಾಳೆನ. ಮೋಸದ ಟಾಸ್ಕು, ಚಿಪ್ಪಾಡಿ ಟಾಸ್ಕ್ ಆಡಿದಾಳೆ. ಚಿಪ್ಪಾಡಿ ಟಾಸ್ಕು ಏನೂ ಇಲ್ಲ, ಏನು ಕಿಸಿದಿಲ್ಲ, ಮೋಸದ ಟಾಸ್ಕು. ಯಾವ ರೀತಿ ಹೇಳ್ತೀರಾ ನೀವು? ಏನು ಮಾಡಿದಾರೆ ಅಂತ ಹೇಳ್ತೀರಾ ನೀವು? ಸಪೋರ್ಟ್ ತಗೊಂಡು ಗೇಮ್ ಆಡಿರೋದು ಏನು ಸ್ಟ್ರಾಂಗು ಒಳಗಡೆ ಹಾಕೊಂಡಿರೋ ಡಬಲ್ ಜಾಕೆಟ್ ನೋಡಿದ್ದೀರಾ ನೀವು? ಎಪಿಸೋಡ್ ನೋಡಿಬಿಟ್ಟು ಎಲ್ಲ ಅವಳು ಮೋಸ ಅನ್ನೋದು ಎಲ್ಲ ಲೈವ್ನಲ್ಲಿ ಕಂಡ್ರೂ ಕೂಡ ಅವಳಿಗೆ ಕೊಡ್ತೀರಾ ಅಂದರೆ ನಿಮ್ಮ ಕಲರ್ಸ್ ಚಾನಲ್ಗೆ ಚಪ್ಪಲಿ ಹಾರ ಹಾಕಿದ್ರು ನಡೆಯುತ್ತೆ. ಏನೋ ಚಪ್ಪಲಿ ಹಾರ. ಏನು ಯೋಗ್ಯತೆ ಇರೋರಿಗೆ ಚಪ್ಪಾಳೆ ಕೊಡ್ರಿ ಕಲರ್ಸು. ಕಲರ್ಸು ಯೋಗ್ಯತೆ ಇರೋರಿಗೆ ಚಪ್ಪಾಳೆ ಕೊಡಿ. ಯೋಗ್ಯತೆ ಇಲ್ಲದ ನನ್ನ ಮಕ್ಕಳಿಗೆಲ್ಲ ಚಪ್ಪಾಳೆ ಕೊಡ್ತಿರಲ್ಲ. ಏನು ಅನ್ಕೊಂಡ್ಬಿಟ್ಟಿರ ಕಿಚ್ಚನ ಚಪ್ಪಾಳೆ ಅಂದರೆ? ನಮ್ಮ ಕಿಚ್ಚ ಬಾಸು ಎಂತ ಅವ್ರ ಚಪ್ಪಾಳೆ ಪಡೆಯೋಕ್ಕೆ ಯೋಗ್ಯತೆ ಬೇಕು. ನೀವೇ ಹೇಳಿ ಕೊಡಿಸಿ ಅವ್ರ ಮರ್ಯಾದೆ ತೆಗಿತಾರೆ. ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದರೆ ನಮ್ಮ ಕಿಚ್ಚನ್ ಬಗ್ಗೆನೇ ಮಾತು. ನಮ್ಮ ಕಿಚ್ಚನ್ ಅಬ್ರು ತೆಗೆದ ಕಲರ್ಸ್ ಚಾನಲ್. ನಿಮ್ಮ ಮತ್ತೆ ಸುಮ್ಮನೆ ಗುಳ್ಳು ಥರ ಆಡ್ತಿರಲ್ಲ ಕಲರ್ಸು. ಮಾತಾಡೋಕ್ಕಂತ ನಿಂತರೆ ನನ್ನ ಬಾಯಲ್ಲಿರೋ ಪದಗಳು ಕೇಳಿರಲ್ಲ, ಆ ರೀತಿ ಹೇಳ್ತೀನಿ. ನಿಮ್ಮ ಕಲರ್ಸ್ ಚಾನಲ್ಗೆ ಬೆಂಕಿನೇ ಇಡ್ತೀವಿ. ಗಿಲ್ಲಿಗೇನಾದರೂ ಈ ರೀತಿ ಎಲ್ಲ ನೋಡ್ತಾ ಇದೀವಲ್ಲ, ಅಶ್ವಿನಿನ ಗೆಲ್ಲಿಸ್ಬೇಕಂತ ಪ್ಲ್ಯಾನು. ಕಲರ್ಸ್ ಚಾನಲ್ ನಿಮಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಗಿಲ್ಲಿ ಏನಾದರೂ ವಿನ್ ಆಗಲಿಲ್ಲ ಅಂದರೆ ನಿಮ್ಮ ಚಾನಲ್ಗೆ ಪಕ್ಕಾ ಬೆಂಕಿ ಬಿದ್ದೇ ಬೀಳುತ್ತೆ. ನಿಮ್ಮ ಫಾಲೋವರ್ಸ್ ಡೌನ್ ಮಾಡಿಸ್ಲಿಲ್ಲ ಅಂದರೆ ನಾವು ಗಿಲ್ಲಿ ಅಭಿಮಾನಿಗಳೇ ಅಲ್ಲ. ನಿಮ್ಮ ಫಾಲೋವರ್ಸು ಡೌನ್ ಮಾಡಿಸ್ಲಿಲ್ಲ ಅಂದರೆ ನಾವು ಗಿಲ್ಲಿ ಅಭಿಮಾನಿಗಳೇ ಅಲ್ಲ. ಬರೆದಿಟ್ಕೊಳ್ಳಿ. ಗುಡ್ಡು ಕಲರ್ಸ್ ನನ್ನ ಮಕ್ಕಳ ತಂದು ಕಿಶಿಂದು ಏನು ಕಿಸಿದಾನ ಧ್ರುವಂತ? ಧ್ರುವಂತ ಏನು ಕಿಸಿದಾನ? ನಿಮ್ಮ ಈ ಸೀಸನ್ TRP ಗಿಲ್ಲಿ ಕಾರಣ. ಧ್ರುವಂತ ಏನು ಶಂಟ ಕಿಸಿದಾನ ನನ್ನಲ್ಲಿ? ಏನಿಲ್ಲದ ಹಡಿಸ್ತಿರ್ಲೆ ನಿಮ್ಮ ಊರು ತಂದು ಕಿಶಿಂದ. ಇದ್ರ ಬದಲು ಏನು ಅನಿಸ್ತದೆ ಕಮೆಂಟ್ ಹಾಕ್ರಿ. ಗೈಸ್, ಎಪಿಸೋಡ್ ನೋಡ್ತಾ ಇದ್ದೀರಾ? ಯಪ್ಪ ಸುದೀಪ್ ಸರ್ ಕಾಮಿಡಿ ಮಾಡಿದ್ರಪ್ಪ ಇವತ್ತು. ಏನಂತಂದ್ರೆ ಇಡೀ ಸೀಸನಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿರೋದು ನಮ್ಮ ಧ್ರುವಂತಣ್ಣ ಅಂತೆ. ನನಗೆ ಆಶ್ಚರ್ಯ ಆಗೋಯ್ತು. ನಮ್ಮ ಗಿಲ್ಲಿ ಇಷ್ಟು ದಿನ ಏನು ಮಾಡ್ತಿದ್ದ? ಅದು ಎಂಟರ್ಟೈನ್ಮೆಂಟ್ ಅಲ್ವಾ? ಏನಂತ ಹೇಳಿದ್ರೆ ಇವ್ರಿಗೆ ಎಲ್ಲ ರೀಸನ್ಗಳು ಕೊಟ್ಟರು ಗೊತ್ತಾ? ಏನು VT ನೋಡ್ಬಿಟ್ರೆ ಫುಲ್ ಆಶ್ಚರ್ಯ ಆಗುತ್ತಂತೆ, ಫುಲ್ಲು ಸಖತ್ತಾಗಿರುತ್ತಂತೆ VT. ಏನು ಹೈಪ್ ಮಾಡಿ ಅವನ್ನ ಮಿಡ್ ವೀಕಲ್ಲಿ ಕಳಿಸ್ಬೇಕು ಅಂತ ಇದ್ದೀರಾ ನೀವು? ನೋಡೋಣಪ್ಪ ನಿಜವಾದ ಎಪಿಸೋಡ್ ನೋಡೋಕ್ಕೆ ಮನ್ಸು ಬರ್ತಾ ಇಲ್ಲ ಇವತ್ತು. ಅಷ್ಟು ವರ್ಷಾಗೈತೆ ಎಪಿಸೋಡು. ಒಬ್ಬನೇ ಹೈಪ್ ಮಾಡೋದು. ಆಮೇಲೆ ಸ್ಟಾರ್ಟಿಂಗಲ್ಲಿ ಕ್ವಶನ್ ಕೇಳಿದ್ರು ಗೊತ್ತಾ, ನಿಮಗೆ ಮೊದಲನೇ ವಾರದಕ್ಕೂ ಇದಕ್ಕೂ ಅನುಭವ ಏನು ಅಂತ ಕೇಳಿದೆ 3 ಜನನ. ಇನ್ನೆಂತ ಕೇಳಿದ್ರಿ? ಆಮೇಲೆ ಪಟ್ಟ ಅಂತ ಧ್ರುವಂತ ಕಡೆ ತಿರ್ಕೊಬಿಟ್ರಿ. ಏನು ಕೇಳ್ತಿರೋ, ಏನು ಬಿಡ್ತಿರೋ? ಅಲ್ಲಿ ಗಿಲ್ಲಿ, ಕಾವ್ಯ, ಮತ್ತು ಇನ್ನು ಧನು ಮತ್ತು ರಘು ಅಣ್ಣ ಅವರೆಲ್ಲ ಏನ್ಕಿದ್ರು ಏನು ಅಂತಾನೆ ಅರ್ಥ ಆಗ್ತಿಲ್ಲ ಗೈಸ್. ಈ ಥರ ಆಗ್ತದೆ ಅಂತ ನಂಗೆ ಗೊತ್ತಿರಲಿಲ್ಲ. ಎಪಿಸೋಡ್ ಇವತ್ತು ಒನ್ ಆಫ್ ದಿ ವರ್ಸ್ಟ್ ಎಪಿಸೋಡ್ ಅನ್ಸುತ್ತೆ ಇದು. ಕಿಚ್ಚನ ಚಪ್ಪಾಳೆ ನನಗೇನು ವರ್ತ್ ಅನಿಸ್ತಿಲ್ಲ. ಸಖತ್ತು ಬೇಜಾರಾಯಿತು ಕಿಚ್ಚನ ಚಪ್ಪಾಳೆ. ನಿಮ್ಗೆ ಗೈಸ್ ಎಲ್ರಿಗೂ ನಮಸ್ತೆ. ಇವತ್ತು ಇಷ್ಟೊತ್ತಿನಲ್ಲಿ ವಿಡಿಯೋ ಮಾಡ್ತಾರ ಕಾರಣ ಇವತ್ತಿನ ಬಿಗ್ ಬಾಸ್ ಎಪಿಸೋಡು ಇವತ್ತಿನಷ್ಟು ವರ್ಸ್ಟ್ ಬಿಗ್ ಬಾಸ್ ಎಪಿಸೋಡು ನನ್ನ ಯಾವಾಗಲೂ 12 ಸೀಸನ್ ಅಲ್ಲಿ ನೋಡಿರ್ಲಿಲ್ಲ. ಅಷ್ಟು ಬೇಜಾರಾಯ್ತು.
ಅಲ್ಲ ಸರ್, ಸುದೀಪ್ ಸರ್, ನಿಮ್ಮ ಮೇಲೆ ಎಷ್ಟೊಂದು ಗೌರವ ಇತ್ತು ಅಂದ್ರೆ ಆ ಚಾನೆಲ್ನ ಒಂದು ಇದನ್ನ ಕಾಪಾಡಕ್ ಹೋಗಿ ದೇವರಣ್ಣ ನಿಮ್ಮ ಮೇಲಿರೋ ರೆಸ್ಪೆಕ್ಟ್ನ ನೀವು ಕಳ್ಕೊತಾ ಇದ್ದೀರಾ. ಅಷ್ಟು ಬೇಜಾರಾಗೋಯ್ತು. ಅಲ್ಲ, ಇಡೀ ಸೀಸನ್ದು ಕಿಚ್ಚನ ಚಪ್ಪಾಳೆ ಬಂದು ಧ್ರುವಂತ್ಗೆ ಏನ್ ಮಾಡವನೇ ಧ್ರುವಂತು ಅಂತ ಚಪ್ಪಾಳೆ ಕೊಟ್ರಿ ಅಂತ ನನ್ಗಂತೂ ಗೊತ್ತಿಲ್ಲ. ಬಟ್ ನಾನ್ ಹೇಳ್ತಾ ಇರೋದು ಅಲ್ಲಿರೋ ಧನುಷ್, ಕಾವ್ಯ, ರಾಶಿಕಾ ಇವರೆಲ್ಲರಿಗೂ ಹೋಲಿಸ್ಕೊಂಡ್ರೆ ಧ್ರುವಂತ್ ಬೆಸ್ಟ್, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದ್ರೆ ಅಶ್ವಿನಿ ಮತ್ತೆ ಗಿಲ್ಲಿಗಿಂತ ಬೆಟರ್ ಅಂತ ನಮ್ಗೆ ಯಾವತ್ತೂ ಅನ್ಸಿಲ್ಲ. ಅವನು ಆ ರಕ್ಷಿತಾ, ಅಶ್ವಿನಿ, ಗಿಲ್ಲಿ ಇವ್ರೆಲ್ಲರಿಗಿಂತ ಬೆಟರ್ ಅಂತ ಯಾವತ್ತೂ ಅನ್ಸಿಲ್ಲ ಧ್ರುವಂತು. ಅವನ್ಗೆ ಇಡೀ ಸೀಸನ್ ಚಪ್ಪಾಳೆನ ಕೊಡ್ತಾ ಇದ್ದೀರಾ. ಅದು ಹೋಗ್ಲಿ, ಇವಾಗ ಲಾಸ್ಟ್ ವಾರದ ಕಿಚ್ಚನ ಚಪ್ಪಾಳೆ ಬಂದ್ಬಿಟ್ಟು ಅಶ್ವಿನಿ ಮೇಡಮ್ ಕೊಡ್ತೀರಾ. ಅದೇನ್ ಮಾಡಿದವರೇ ಅಂತ ಕೊಟ್ಟಿದಿರೋ ನನಗಂತೂ ಗೊತ್ತಿಲ್ಲ. ಅದು ಹೋಗ್ಲಿ, ಈ ನಡುವೆ ಈ ಒಂದು ವೀಕ್ ಅಲ್ಲಿ ಪೂರ್ತಿ ಇವನ್ನ ನಮ್ ಗಿಲ್ಲಿನ ಡಮ್ಮಿ ಮಾಡಾಕ್ಬಿಟ್ರಿ. ತೋರ್ಸದೇ ಇಲ್ಲ, ಗಿಲ್ಲಿನ ಡಮ್ಮಿ ಮಾಡಾಕ್ಬಿಟ್ರಿ, ಮೂಲೆಯಲ್ಲಿ ಕೂರಿಸ್ಬಿಟ್ರಿ. ಅವನು ಟಾಪಿಕ್ ತೆಗಿತಾ ಇಲ್ಲ. ಯಾಕೆ ಅಂತಂದ್ರೆ ಫೈನಲ್ ಹತ್ರ ಬಂದೈತೆ, ನೆಕ್ಸ್ಟ್ ವೀಕ್ ಫೈನಲ್ ಐತೆ. ಹೆಂಗಾದ್ರೂ ಮಾಡಿ ಅವನ್ನ ಕುಗ್ಗಿಸ್ಬೇಕು ಅಷ್ಟೇ ನಿಮ್ ಚಾನಲ್ ಅವ್ರಿಗಿರೋದು. ಅದ್ ಏನ್ ಮಾಡ್ತಾ ಇದೀರೋ ನನಗಂತೂ ಗೊತ್ತಾಯ್ತಿಲ್ಲ. ಒಬ್ಬ ರೈತರು ಮಗನ ಬಳಸ್ಕೊಂಡು ನಿಮ್ TRP ನ ಅನ್ನ ಇಷ್ಟಿನ ಗಂಟ ತಿಂದು ಇವಾಗ ಅವನ್ನ ಕೆಳಗಾಕಂತ ಕೆಲಸ ನೀವು ಮಾಡ್ತಾ ಇದ್ದೀರಾ. ಈ ತರ ನೀವು ಮಾಡಿದ್ರೆ ನಾವಂತೂ ಸುಮ್ನೆ ಕೂರಲ್ಲ, ಬೇರೆ ತರ ಮಾಡ್ಬೇಕಾಗತ್ತೆ. ನೋಡ್ತೀವಿ, ಇನ್ನ ಈ ವೀಕ್ ಕಾಯ್ತೀವಿ. ನೀವು ಫೈನಲಿಗೆ ಬಂದ್ಮೇಲೆ ವಿನ್ನಿಂಗು ಅದು ಇದು ಎಲ್ಲ ನೋಡ್ತೀವಿ, ಆಮೇಲೆ ಮಾತಾಡ್ತೀವಿ. ಇವಾಗೆಲ್ಲ ಮಾತಾಡಕ್ಕಾಗಲ್ಲ. ಚಿಕ್ಕಾಬಿಟ್ಟೆ ಏನ್ ಮಾತಾಡ್ಬೇಕು ಅಂತ ಗೊತ್ತೈತೆ, ಅಷ್ಟು ಚಿಕ್ಕ ಉರ್ದೋಗ್ಬಿಟ್ಟೈತೆ ನನಗೆ. ಗೈಸ್, ಇವತ್ತಿನ ಎಪಿಸೋಡ್ ನಂಗೆ ಒಂಚೂರು ಇಷ್ಟ ಆಗಿಲ್ಲ. ಕಿಚ್ಚ ಸರ್ ಅವರು ನೋಡಿ ಆ ಧ್ರುವಂತಿಗೆ ಕಿಚ್ಚನ ಚಪ್ಪಾಳೆ ಕೊಟ್ರು, ಅಶ್ವಿನಿ ಮೇಡಮ್ ಕೊಟ್ರು. ಓಕೆ, ಯಾಕಂತ ಹೇಳಿದ್ರೆ ಅವರು ಅಷ್ಟು ಜನರ ಮಧ್ಯೆ ಒಂದು ಆಟ ಆಡಿದರೆ, ಅವರ ವಯಸ್ಸಿಗೆ ತಕ್ಕಕ್ಕಿಂತ ಜಾಸ್ತಿ ಅವರು ಚೆನ್ನಾಗಿ ಎಬಿಲಿಟಿ ತೋರಿಸಿದ್ದಾರೆ ಅನ್ನೋದಕ್ಕೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು ಓಕೆ. ಬಟ್ ವ್ಯಕ್ತಿತ್ವದಲ್ಲಿ ಅಂತ ಬಂದ್ರೆ ಏನು ಹೇಳಕ್ಕಾಗಲ್ಲ. ಸೊ ಆಟದಲ್ಲಿ ಅಂತ ಬಂದ್ರೆ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಓಕೆ. ಬಟ್ ಇಡೀ ಸೀಸನ್ ಅಲ್ಲಿ ಬೆಸ್ಟ್ ಎಂಟರ್ಟೈನರ್ ಧ್ರುವಂತ್ ಅಂತ ಕಿಚ್ಚನ ಚಪ್ಪಾಳೆ ಕೊಟ್ರಲ್ಲ, ಅದನ್ನ ಎಕ್ಸೆಪ್ಟ್ ಮಾಡಕ್ ಆಗ್ತಾನೆ ಇಲ್ಲ. ಆ ವ್ಯಕ್ತಿಗೆ ವ್ಯಕ್ತಿತ್ವದಲ್ಲಿ ಹೇಗಿರ್ಬೇಕಂತ ಗೊತ್ತಿಲ್ಲ. ಹಾಗೇನೆ ನಮ್ಮ ರಕ್ಷಿತನ ಫುಲ್ ನೆಗೆಟಿವ್ ಮಾಡಿ ಬಿಸಾಕ್ಬಿಟ್ರು. ಇದು ನನ್ಗೇನ್ಕೋ ಸ್ವಲ್ಪನೂ ಇಷ್ಟ ಆಗಿಲ್ಲ. ಈ ತರನು ಒಂದು ಕಿಚ್ಚನ ಚಪ್ಪಾಳೆ ಕೊಡ್ತಾರೆ ಅಂತ ನಾನು ಅನ್ಕೊಂಡು ಇರ್ಲಿಲ್ಲ. ಗೊತ್ತಿಲ್ಲ ಅಲ್ಲಿ ಏನ್ ನಡೀತಿದೆ ಅಂತ ಹೇಳಿ. ನಮ್ಮ ಕಿಚ್ಚ ಬಾಸ್ ಅಲ್ಲಿ ಏನ್ ಹೇಳ್ತಾರೆ ಅದನ್ನೇ ಮಾಡ್ತಾರೆ, ಅವ್ರನ್ನ ಬ್ಲೇಮ್ ಮಾಡ್ಬೇಕು ಅಂತ ಏನು ಇಲ್ಲ. ಹಾಗೇನೆ ಈ ತರ ಮಾಡಿದ್ದು ನಿಮ್ಗೆ ಏನಂತ ಅನಿಸ್ತು, ಇದು ಸರಿ ಅಂತ ಅನಿಸ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ನಂಗಂತೂ ಈ ಎಪಿಸೋಡ್ ಇಷ್ಟ ಆಗ್ಲೇ ಇಲ್ಲ. ಮತ್ತೆ ಇನ್ನೊಂದು ಹೇಳ್ಬೇಕಿತ್ತು ಗೈಸ್, ಅವ್ರು ಹೇಳಿದ್ರಲ್ಲ ಫುಲ್ ಎಪಿಸೋಡ್ ನ ಸೇರಿ ಕಿಚ್ಚನ ಚಪ್ಪಾಳೆ ಅವ್ರಿಗೆ ಎಂಟರ್ಟೈನ್ ಕೊಟ್ರು ಅಂತ. ಹಾಗಾದ್ರೆ ಗಿಲ್ಲಿ ಏನ್ ಕೊಟ್ರು, TRP ಕಿಂಗ್ ಏನ್ ಕೊಟ್ರು, ಎಂಟರ್ಟೈನ್ಮೆಂಟ್ ಕೊಡ್ಲಿಲ್ವಾ? ಈ ಒಂದು ವೀಕ್ ಮಾತ್ರ ಫುಲ್ ಧ್ರುವಂತು ಅಶ್ವಿನಿ ಮೇಡಮ್ ತೋರಿಸಿದ್ದು ಪ್ರೋಮೋದಲ್ಲಿ ಅವರಿಬ್ರೆ. ಯಾಕೆ ಬೇರೆಯವ್ರನ್ನೆಲ್ಲ ತೋರಿಸ್ಲೇ ಇಲ್ಲ? ಯಾಕೆ ಯಾರು ಬೇರೆಯವರೆಲ್ಲ ಚೆನ್ನಾಗಿ ಎಂಟರ್ಟೈನ್ ಮಾಡ್ಲೇ ಇಲ್ವಾ? ಬರೀ ಇವ್ರಿಬ್ರನ್ನೇ ಯಾಕೆ ತೋರಿಸಿದ್ದು? ಅವರಿಬ್ರನ್ನೇ ತೋರಿಸಿ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಡ್ಬೇಕಿತ್ತು. ಆಲ್ ಗಿಮಿಕ್ ಅಂತ ತಾನೇ ಅರ್ಥ. ಇಲ್ಲಾಂದ್ರೆ ಎಲ್ಲಾರನ್ನೂ ತೋರಿಸ್ಬೇಕಿತ್ತು. ಆಗ ಒಂದು ಪ್ರಶ್ನೆ ಕೇಳಿದ್ರು ಕಿಚ್ಚ ಸರ್. ಅದಾದ್ಮೇಲೆ 3 ಜನಕ್ಕೆ ಉತ್ತರ ಕೊಡಕ್ ಹೇಳಿದ್ರು. ಇನ್ ಮಿಕ್ತವರೆಲ್ಲ ಆನ್ಸರ್ ಕೇಳ್ಬೋದಿತ್ತಲ್ಲ, ಏನ್ ಇವ್ರು ಮಾತ್ರ ಕೇಳಿದ್ರು? ಸೊ ಇಲ್ಲಿನ ಗಿಮಿಕ್ ನಡೀತಾ ಇದೆ. ಈ ವಿಷಯದಲ್ಲಿ ಗಿಮಿಕ್ ನಡೆದಿದ್ದು ಓಕೆ, ಆದ್ರೆ ಕಪ್ ವಿಷಯದಲ್ಲಿ ಏನಾದ್ರು ಗಿಮಿಕ್ ಆಯ್ತು. ಕಪ್ಪು ಗಿಲ್ಲಿಗೆ ಸಿಗ್ಬೇಕು, ಬೇರೆಯವ್ರಿಗೆ ಸಿಕ್ತು. ಕರ್ನಾಟಕದ ಜನರು ಬಿಗ್ ಬಾಸ್ ನೆಕ್ಸ್ಟ್ ಆಗೋಕೆ ಬಿಡೋ ಚಾನ್ಸೇ ಇಲ್ಲ. ಅಲ್ಲ, ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ.